ಇದೇ ತಿಂಗಳ 8ರಂದು ರಾಮೇಶ್ವರಂ ಕೆಫೆನ ಮತ್ತೆ ಓಪನ್ ಮಾಡಲಿಕ್ಕೆ ಆಡಳಿತ ಮಂಡಳಿ ನಿರ್ಧರಿಸಿದೆ. ಸ್ಫೋಟದ ಬಳಿಕ ಶಿವರಾತ್ರಿಯಂದು ಮತ್ತೆ ರಾಮೇಶ್ವರಂ ಕೆಫೆ ಓಪನ್ ಮಾಡೋದ್ರ ಬಗ್ಗೆ ಮಾತುಕತೆ ಆಗ್ತಾ ಇದೆ. ಕೆಫೆ ಓಪನ್ ಬಗ್ಗೆ ಮಾಲೀಕರ ಜೊತೆ ಮೀಟಿಂಗ್ನ ಮಾಡಲಾಗ್ತಾ ಇದೆ. 4-5 ಕೆಫೆ ಮ್ಯಾನೇಜರ್ಗಳಿಂದ ಓಪನ್ಗೆ ಸಕಲ ರೀತಿಯ ತಯಾರಿಗಳು ನಡೆಸಲಾಗ್ತಾ ಇದೆ. ಕೆಫೆಯಲ್ಲಿ ಸಿಬ್ಬಂದಿಯಿಂದ ಸಾಗ್ತಾ ಇದೆ ಕ್ಲೀನಿಂಗ್ ಕೆಲಸ. ನೋಡ್ತಾ ಇದ್ದೀವಿ ದೃಶ್ಯದಲ್ಲಿ, ಒಂದು ಕಡೆ ಸಿಬ್ಬಂದಿ ನೇರವಾಗಿ ಕೆಫೆಯಲ್ಲಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ಕಾರಣ ಏನು? ಮಾರ್ಚ್ 8ರಿಂದ ರಾಮೇಶ್ವರಂ ಕೆಫೆಯನ್ನ ಪುನರಾರಂಭಿಸಬೇಕು. ಸ್ಫೋಟ ಆದ ಬಳಿಕ ಇದನ್ನ ಮುಚ್ಚಲ್ಪಟ್ಟಿತ್ತು. ಪೊಲೀಸ್ ಮತ್ತೆ ಅಧಿಕಾರಿಗಳ ಒಂದು ಸೂಚನೆ ಮೇರೆಗೆ ಈಗ ಮತ್ತೆ ಶಿವರಾತ್ರಿಯಂದು ಈ ರಾಮೇಶ್ವರಂ ಕೆಫೆಯನ್ನ ಓಪನ್ ಮಾಡಲಿಕ್ಕೆ ಸಕಲ ರೀತಿಯ ಸಿದ್ಧತೆಗಳು ಆಗ್ತಾ ಇದೆ. ಕ್ಲೀನಿಂಗ್ ಕೆಲಸ ಆಗ್ತಾ ಇದೆ. ಮಾರ್ಚ್ 8ನೇ ತಾರೀಕು ಶಿವರಾತ್ರಿ, ಅವತ್ತೇ ಕೆಫೆಯನ್ನ ಮತ್ತೊಮ್ಮೆ ಪುನರಾರಂಭ ಮಾಡಬೇಕು ಅನ್ನೋ ನಿಟ್ಟಿನಲ್ಲಿ ರಾಮೇಶ್ವರಂ ಕೆಫೆಗೆ ಸೇರಿದಂಥ ಸಿಬ್ಬಂದಿ ಕ್ಲೀನಿಂಗ್ ಕೆಲಸವನ್ನ ಮಾಡ್ತಾ ಇದ್ದಾರೆ. ನ್ಯೂಸ್ ಫಸ್ಟ್, ನಿರ್ಭೀತಿಯಿಂದ ನಿಮ್ಮ ಪರವಾಗಿ.